ಒಂದು ದಿನ ನಾನು ಮತ್ತು ನನ್ನ ಗೆಳತಿ ಒಂದು ದೊಡ್ಡ ಮಾಲ್ಗೆ ಹೋದೆವು. ನಮಗೆ ಕಾಟನ್ ಸೀರೆ ಖರೀದಿಸಬೇಕಾಗಿತ್ತು. ಅಲ್ಲಿದ್ದ ಒಬ್ಬ ವ್ಯಕ್ತಿಗೆ ಕಾಟನ್ ಸ್ಯಾರಿ ಎಲ್ಲಿ ಸಿಗ್ತದಪ್ಪ ಅಂತ ಕೇಳಿದ್ವು. ಅವರು 3ನೇ ಮಹಡಿಯಲ್ಲಿ ಹೋಗ್ರಿ ನೋಡ್ರಿ ಅಂದರು. ನಾವಿಬ್ಬರು ಲಿಫ್ಟನ್ನು ಹುಡುಕಿ 3ನೇ ಮಹಡಿಗೆ ಹೋದಾಗ ಅವರು ನೇರ ಹೋಗಿ ಬಲಗಡೆ ತಿರುಗಬೇಕು ಎಂದರು. ಅಲ್ಲಿ ಹೋದರೆ 2ನೇ ಮಹಡಿಯಲ್ಲಿ ಕಾಟನ್ ಸೀರೆ ಸಿಗ್ತದೆ ಅಂದರು. ನಮಗೆ ಸೀರೆ ತೆಗೆದುಕೊಳ್ಳುವ ಮನಸ್ಸೇ ಹೋಯಿತು. ಅಂದರೆ ನಮ್ಮ ಮೂಡೇ ಹೊರಟೋಯ್ತು. ಮತ್ತೆ ನಾವು ಮನೆಗೆ ಹಿಂದಿರುಗಿದೆವು. ಇನ್ನೊಂದು ದಿನ ನಾವು ಇನ್ನೊಂದು ಅಂಗಡಿಗೆ ಹೋದೆವು. ಅಲ್ಲಿ ಕೂಡ ನಾವು ಕಾಟನ್ ಸ್ಯಾರಿಯನ್ನು ಕೇಳಿದೆವು. ಅಲ್ಲಿದ್ದವರು ನಮ್ಮನ್ನು ಕರೆದುಕೊಂಡು ಹೋಗಿ ನಗುತ್ತಾ ಬನ್ರಿ ನಾನು ತೋರಿಸ್ತೇನೆ ಎಂದು ಹೇಳಿ ವಿವಿಧ ರೀತಿಯ ಸೀರೆಗಳನ್ನು ತೋರಿಸಿದರು. ಅವರು ತೋರಿಸಿದ ರೀತಿ ನಮಗೆ ಬಹಳ ಸಂತೋಷ ಉಂಟಾಯಿತು. ಇದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಅನೇಕರು ಹೀಗೆ ಮಾಡ್ರಿ ಹಾಗೆ ಮಾಡ್ರಿ ಎಂದು ಅನೇಕ ಆದೇಶ ಅಥವಾ ಸೂಚನೆಯನ್ನು ಹೇಳ್ತಾರೆ. ಹೀಗೆ ಪ್ರಾರ್ಥನೆ ಮಾಡ್ರಿ, ಹಾಗೆ ಸತ್ಯವೇದನ ಓದ್ರಿ ಅಂತಾರೆ. ದೇವರಲ್ಲಿ ಹೊಸದಾಗಿ ಬರುವವರಿಗೆ ಉದ್ದ ಸೂಚನೆಯನ್ನು ಹೇಳುತ್ತಾರೆ. ಹೊಸದಾಗಿ ಬಂದವರಿಗೆ ಹೇಗೆ ಪ್ರಾರ್ಥಿಸಬೇಕೆಂದು ಅವ್ರಿಗೆ ಹೇಗೆ ತಾನೇ ತಿಳಿಯುತ್ತದೆ? ನಾವೇ ಅವರಿಗೆ ಅದನ್ನು ಹೇಳಿಕೊಡಬೇಕು ಅಲ್ವಾ? ನಾವು ಸ್ವಲ್ಪ ಸಮಯ ಅವರೊಂದಿಗೆ ಸಂತೋಷವಾಗಿ ಕಳೆಯಬೇಕು. ಅವರಿಗೆ ನಾವು ಮೊದಲು ಮಾದರಿಯಾಗಿರಬೇಕು. ಅವರೊಂದಿಗೆ ಸೇರಿ ನಾವು ಸತ್ಯವೇದವನ್ನು ಓದಿ ಪ್ರಾರ್ಥಿಸಬೇಕು. ಆಗ ಮಾತ್ರ ಅವರು ಸಂಪೂರ್ಣವಾಗಿ ದೇವರ ಬಳಿ ಬರ್ತಾರೆ. ಇಲ್ಲವಾದರೆ ಅವರು ಅರ್ಧದಲ್ಲಿಯೇ ದಾರಿ ತಪ್ಪುತ್ತಾರೆ. ಎಷ್ಟು ಜನರಿಗೆ ನಾವು ಮಾರ್ಗದರ್ಶನ ನೀಡ್ತಾ ಇದ್ದೇವೆ? ಎಷ್ಟು ಜನರಿಗೆ ದೇವರ ಮಾರ್ಗದಲ್ಲಿ ನಡೆಸಿದ್ದೇವೆ? ನೀವೇ ಯೋಚಿಸಿರಿ. ಅದರ ಉತ್ತರ ನಿಮ್ಮ ಬಳಿಲೇ ಇದೆ. ನಾನು ಹೇಳುವುದು ಸರಿತಾನೇ?